ನಿಮ್ಮ ಹಳೆ ಚಾಳಿಗಳನ್ನೆಲ್ಲ ಸೈಡಿಗಿಟ್ಟು ಕೆಲಸ ಮಾಡಿ. ಡಿಕೆ ಸಿಎಂ ಆಗಿದ್ದಕ್ಕೆ ಒಕ್ಕಲಿಗರು ಖುಷಿಯಾಗಿದ್ದಾರಾ? ಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ರಾಜ್ಯದ ಹಾಲಿ ಸಿಎಂ ಮೇಲೆ ಎಚ್.ಡಿ.ಕೆ ಪ್ರಹಾರ. ಡಿಕೆ ಸಿಎಂ ಆಗಿದ್ದಕ್ಕೆ ಒಕ್ಕಲಿಗರು ಖುಷಿಯಾಗಿದ್ದಾರಾ? ಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. 2028ರ ಚುನಾವಣೆಯಲ್ಲೂ ನೀವೇ ಬನ್ನಿ, ನಂಗೇನು ಅಸೂಯೆ ಇಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಏನೆಲ್ಲ ಕಾನೂನು ಬಾಹಿರ ಕೆಲಸ ಮಾಡ್ತಿದ್ದೀರಿ, ಇದಕ್ಕೆಲ್ಲ ನಾನು ಮೌನಕ್ಕೆ ಶರಣಾಗಿ ಬೆಂಬಲ ಕೊಡಬೇಕಾ? ಒಕ್ಕಲಿಗ ಸಮಾಜದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ. ಇವರು ಒಕ್ಕಲಿಗ ಸಮಾಜವನ್ನು ಆನಂದವಾಗಿ ಇಟ್ಟಿದ್ದಾರಾ ಅಂತ ಹೇಳಿ ಕ್ವಶ್ಚನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ರು ಕುರುಬರು ಅದ್ಭುತವಾಗಿ ಜೀವನ ಮಾಡುತ್ತಿದ್ದಾರಾ? ಹಿಂದುಳಿದವರೆಲ್ಲ ಚೆನ್ನಾಗಿ ಜೀವನ ನಡೆಸುತ್ತಿದ್ದಾರಾ ಎಂದು ಪ್ರಶ್ನೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ವಿರುದ್ಧ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಹಳೆ ಚಾಳಿಗಳನ್ನೆಲ್ಲ ಬಿಟ್ಟು ಕೆಲಸ ಮಾಡಿ. ಯಾರು ಹೇಳಿದ್ದನ್ನ? ಸೆಂಟ್ರಲ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ. ಯಾರಿಗೆ? ರಾಜ್ಯದ ಒಕ್ಕಲಿಗ ಸಮುದಾಯದ ಸಿಎಂ ಸ್ಥಾನದಲ್ಲಿ ಕೂತಿರುವ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾದ್ರೆ ಡಿಕೆ ವಿರುದ್ಧ ಎಚ್.ಡಿ.ಕೆ ಮಾತನಾಡಿರೋದೇನು, ಅವರ ವಾಕ್ಯದಲ್ಲಿ ಏನೇನು ಪ್ರಸ್ತಾಪ ಆಯಿತು, ಎಲ್ಲವನ್ನು ಕೂಡ ನೋಡೋಣ. ಹಳೇದು ಬಿಟ್ಬಿಡಿ, ಈಗ ಮುಖ್ಯಮಂತ್ರಿ ಆಗಿದ್ದೀರಲ್ಲಪ್ಪ, ಹಳೆ ನಿಮ್ಮ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಜನಗಳ ಕೆಲಸ ಮಾಡಿ. ನಾವು ಬೆಂಬಲ ಕೊಡ್ತೀವಿ. 28ಕ್ಕೆ ಬಹುಶಃ ನೀವೇ ಬಂದುಬಿಟ್ರಪ್ಪ, ಅದೇನೋ ಹೇಳ್ತಿರಲ್ಲ 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ, ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ನಮ್ಮ ಪಕ್ಷ ದೇವೇಗೌಡರು 60-70 ವರ್ಷದ ರಾಜಕೀಯದ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಎಂದೂ ಸಹ ನಾಡಿನ ಜನತೆಯ ಆಸ್ತಿಯನ್ನ, ರಾಜ್ಯದ ಆಸ್ತಿಯನ್ನ ಲಪಟಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ ಇದು. ವ್ಯಕ್ತಿ ಯಾರೋ ಬಂದರು, ನಮ್ಮವ್ರು ಬಂದಿದ್ದಾರೆ, ಏನಾಗ್ಬಿಡ್ತದೆ? ಆಯ್ತಪ್ಪ, ಒಕ್ಕಲಿಗರ ಪರವಾಗಿ ಇವರು ಮುಖ್ಯಮಂತ್ರಿ ಆಗವ್ರೆ, ಏನೆಲ್ಲ ಒಕ್ಕಲಿಗರ ಸಮಾಜ ಎಲ್ಲ ಉದ್ಧಾರ ಮಾಡಿ ಎಲ್ಲರನ್ನು ಇದರಲ್ಲಿ ಇಡ್ತೀರ, ಆನಂದ ಇದರಲ್ಲಿ. ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರಪ್ಪ 8 ವರ್ಷ ಆಗಿದ್ರೆ ಎಲ್ಲ ಕುರುಬ ಸಮಾಜದವರೆಲ್ಲ ನೆಮ್ಮದಿಯಿಂದ ಅತ್ಯಂತ ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರಾ? ಹಿಂದುಳಿದವರೆಲ್ಲ ಅದ್ಭುತವಾದ ಜೀವನ ನಡೆಸ್ತಾವ್ರ? ಯಾಕೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ? ನಾನು ಅದನ್ನ ಹೇಳ್ತೀವಿ. ಇವತ್ತು ಬರಗಾಲ, ಇಲ್ಲಿ ದೊಡ್ಡದಾಗಿ ಬೋರ್ಡ್ಗಳು ಹಾಕ್ಸ್ಕೊಂಡು ಇಲ್ಲಿ ಮೆರೀತಾ ಇದ್ದೀರಿ ಬೆಂಗಳೂರೊಳಗೆ. ಈಗ ಇಲ್ಲಿ ಬೆಂಗಳೂರನ್ನ ಯಾಕೆ ಉಪಯೋಗ ಮಾಡ್ತಾ ಇದ್ದೀರಿ? ಇವತ್ತು ಬೆಂಗಳೂರು ಇಂಥ ಪರಿಸ್ಥಿತಿಗೆ ಬರ್ಲಿಕ್ಕೆ ಯಾರು ಕಾರಣ? ಇವತ್ತು ನಿಮ್ಮ ಆಡಳಿತಗಳು, ಅದರ ಬಗ್ಗೆ ಟೀಕೆ ಮಾಡಬಾರ್ದ? ನಾವು ಸಿದ್ದರಾಮಯ್ಯನವರಿದ್ದಾಗಲೂ ಟೀಕೆ ಮಾಡಿದ್ದೀವಿ, ಇನ್ನೊಬ್ಬರಿದ್ದಾಗಲೂ ಟೀಕೆ ಮಾಡಿದ್ದೇವೆ. ನಾನು ಬೇರೆಯವ್ರ ಥರ ನಮ್ಮ ಪಕ್ಷ ಎಂದೂ ರಾಜಿಗೆ ಒಳಗಾಗಿಲ್ಲ. ರಾಜ್ಯದ ಸಮಸ್ಯೆಗಳು ಬಂದಾಗ, ನಾಡಿನ ಖಜಾನೆ ಲೂಟಿ ಆಗ್ತಕ್ಕಂಥ ಕೆಲಸ ಆದಾಗ ನಾವು ಯಾವುದೋ ಒಂದು ಜಾತಿಯ ವ್ಯಾಮೋಹದಲ್ಲಿ ರಾಜಕೀಯ ಮಾಡಿಲ್ಲ.